ಮುಂದೆ ನಿಲ್ಲಿಸಿದ್ದ ಬುಲೆಟ್ ಬೈಕ್ಗೆ ಯುವಕನೊಬ್ಬ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃತ್ಯ ಎಸಗಿದವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪೀಣ್ಯ ಪೊಲೀಸರಿಂದ ಆರೋಪಿ ಪುಲ್ಕಿತ್, ಈತನಿಗೆ 25 ವರ್ಷ ವಯಸ್ಸು, ಈತನನ್ನ ಅರೆಸ್ಟ್ ಮಾಡಲಾಗಿದೆ. HMT ಲೇಔಟ್ನಲ್ಲಿ PG ಮುಂದೆ ರಾಯಲ್ ಎನ್ಫೀಲ್ಡ್ ಬೈಕ್ ಅನ್ನು ನಿಲ್ಲಿಸಲಾಗಿರುತ್ತೆ. ಸೆಪ್ಟೆಂಬರ್ 19ನೇ ತಾರೀಕು ಬೈಕಿಂದಾನೇ ಪೆಟ್ರೋಲ್ ಅನ್ನು ತೆಗೆದು ಅದೇ ಬೈಕ್ಗೆ ಬೆಂಕಿ ಹಚ್ಚಿ ತನ್ನ ವಿಕೃತಿಯನ್ನ ತೋರಿಸಿರ್ತಾನೆ. ಅದೇ ಬೆಂಕಿಯಿಂದಲೇ ಸಿಗರೇಟ್ ಅನ್ನ ಅಂಟಿಸ್ಕೊಂಡು ದಮ್ ಕೂಡ ಹೊಡೆದಿರ್ತಾನೆ. ಆ ವಿಡಿಯೋ ಕೂಡ ಬಹಳ ವೈರಲ್ ಆಗಿರುತ್ತೆ. ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುತ್ತೆ. ರಾಯಲ್ ಎನ್ಫೀಲ್ಡ್ ಬೈಕ್ ಅನ್ನ ಖರೀದಿ ಮಾಡೋ ಆಸೆಯನ್ನ ಪುಲ್ಕಿತ್ ಹೊಂದಿದ್ನಂತೆ. ನೋಡಿ, ಬೈಕ್ಗೆ ಬೆಂಕಿ ಹಚ್ಚಿರೋ ಸಂದರ್ಭದ ದೃಶ್ಯ ಇದು. ಮತ್ತು ಈ ಗನಂದಾರಿ ಕೆಲಸ ಮಾಡಿದಂತಹ ಮೂರ್ತಿಯನ್ನ ಕೂಡ ನೀವು ಈ ಕಡೆ ಗಮನಿಸ್ತಾ ಇದ್ದೀರಾ. ಅವನಿಗೆ ಹೊಸ ಬೈಕ್ ಖರೀದಿ ಮಾಡಬೇಕು ಅಂತ ಆಸೆ ಇತ್ತಂತೆ. ಬಟ್ ಖರೀದಿ ಮಾಡೋದಕ್ಕೆ ದುಡ್ಡಿರ್ಲಿಲ್ವಂತೆ. ಹಿಂಗಾಗಿ ಹೊಟ್ಟೆ ಕಿಚ್ಚು ಬಿದ್ದು ಈ ಕಡೆ ನಿಲ್ಲಿಸಿದಂತಹ ಬೈಕ್ಗೆ ಬೆಂಕಿ ಹಚ್ಚಿ ತನ್ನ ಮನಸ್ಸಿನ ಹತಾಶೆಯನ್ನು ಈ ರೀತಿಯಾಗಿ ಹೊರಗೆ ಹಾಕಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಬೆಂಕಿ ಹಚ್ಚಿದ್ರ ಬಗ್ಗೆ ತಪ್ಪೊಪ್ಪಿಗೆಯನ್ನು ಕೂಡ ಆತ ಒಪ್ಕೊಂಡಿದ್ದಾನಂತೆ. ಇದು ರಾಯಲ್ ಎನ್ಫೀಲ್ಡ್ ಬೈಕ್ಗೆ ಬೆಂಕಿ ಹಚ್ಚಿ ಕುಕೃತ್ಯದಲ್ಲಿ ಭಾಗಿಯಾದಂತಹ ಪುಲ್ಕಿತ್ನ ಬಂಧಿಸಿರುವಂತಹ ಸ್ಟೋರಿ. ಸೊ ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ವೈರಲ್ ಆಗಿತ್ತು. ತನಗೆ ಖರೀದಿ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂದ ತಕ್ಷಣ ಓಕೆ, ಈಗ ಮತ್ತೆ ಕನೆಕ್ಟ್ ಆಗ್ತಾ ಇದ್ದಾರೆ ನಾಗೇಶ್, ಕಂಟಿನ್ಯೂ ಮಾಡಿ. ಮಮತಾ, PG ಮುಂದೆ ನಿಲ್ಲಿಸಿದಂಥ ಎನ್ಫೀಲ್ಡ್ ಗಾಡಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಕಿ ಹಚ್ಚಿದ್ದಂಥ ಆರೋಪಿ ಪುಲ್ಕಿತ್ತನ್ನು ಪೀಣ್ಯ ಪೊಲೀಸರು ಬಂಧಿಸಿರುವಂಥದ್ದು. ಕಳೆದ 19ನೇ ತಾರೀಕಿನಂದು ಈತ PG ಮುಂದೆ ನಿಲ್ಲಿಸಿದಂಥ ಎನ್ಫೀಲ್ಡ್ ಗಾಡಿಗೆ ಬೆಂಕಿಯನ್ನು ಹಾಕಿ ನಂತರ ಅಲ್ಲಿಯೇ ಬೆಂಕಿ ಹಾಕಿದ್ದಂಥ ಗಾಡಿಯಿಂದ ಸಿಗರೇಟ್ ಹಚ್ಚಿ ಅಲ್ಲಿ ಸೇದಿ ವಿಕೃತಿಯನ್ನು ಮೆರೆದಿದ್ದ. ಆ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಘಟನೆ ಸಂಬಂಧಪಟ್ಟಂತೆ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಿಸಿಕೊಂಡು ಸದ್ಯ ಆರೋಪಿಯನ್ನು ಬಂಧಿಸಿರುವಂಥದ್ದು. ಯಾಕೆ ಆರೋಪಿ ಎನ್ಫೀಲ್ಡ್ ಗಾಡಿಗೆ ಬೆಂಕಿಯನ್ನು ಹಾಕಿದ್ದ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಮುಂದಾದಂಥ ಪೊಲೀಸರಿಗೆ ಮಾಹಿತಿಯನ್ನು ಸಿಕ್ಕಿರೋದೇನೆಂದರೆ, ಈತನಿಗೆ ಎನ್ಫೀಲ್ಡ್ ಗಾಡಿ ಖರೀದಿ ಮಾಡುವ ಹುಚ್ಚಿತ್ತು. ಆದರೆ ಈತನ ಬಳಿ ಹಣಕಾಸು ಇರಲಿಲ್ಲ. ಹಾಗಾಗಿ ಎನ್ಫೀಲ್ಡ್ ಗಾಡಿ ಖರೀದಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇವನ ಅಕ್ಕಪಕ್ಕದಲ್ಲಿ ಎನ್ಫೀಲ್ಡ್ ಗಾಡಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಹೊಟ್ಟೆ ಉರ್ಕೊಳ್ತಿದ್ದ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಇವನು ಹತಾಶೆಗೆ ಬಿದ್ದು ನನ್ನ ಕೈಲಿ ಎನ್ಫೀಲ್ಡ್ ಗಾಡಿಯನ್ನು ಖರೀದಿ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಕಂಡ ಎನ್ಫೀಲ್ಡ್ ಗಾಡಿಗಳನ್ನು ಗುರುತಿಸಿ ಈತ ಬೆಂಕಿ ಹಚ್ಚೋದು ಮತ್ತು ಈ ರೀತಿ ಕೆಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದ ಅನ್ನುವಂಥ ವಿಚಾರ ಪೀಣ್ಯ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿರುವಂಥದ್ದು. ಮಮತಾ, ಧನ್ಯವಾದ ನಾಗೇಶ್, ತಮ್ಮ ಮಾಹಿತಿಗಾಗಿ.